ಮಾನವತೆಗೆ ಇಲ್ಲದ ಜಾತಿಯ ಸಂಘರ್ಷ ಮನುಷ್ಯನಿಗೆ ಯಾಕಿದೆ? ಮನುಷ್ಯರ ನಡುವೆ ಸಂಘರ್ಷಗಳು ನಡೆಯುತ್ತಲೇ ಇವುಗಳನ್ನು ತಡೆಗಟ್ಟಲು ನಾವೆಲ್ಲರೂ ಸಂವಿಧಾನದಲ್ಲಿನ ಕಾನೂನುಗಳನ್ನು ತಿಳಿದುಕೊಳ್ಳಬೇಕಾಗಿದೆ ಎಂದು ಮಡಿಲ ಸಂಸ್ಥೆ ಕಾರ್ಯದರ್ಶಿ ಆನಂದ್ ಅವರು ತಿಳಿಸಿದ್ದಾರೆ. ಮತ್ತು ಸಮಾನತೆ ಬಗ್ಗೆ ಈ ಒಂದು ಅರಿವು ಮೂಡಿಸ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಮ್ಮ ಪ್ರೌಢಶಾಲಾ ವಿಭಾಗದ ಮುಖ್ಯಸ್ಥ ರಮೇಶ್ ಅವರು ಮತ್ತು ಸಮಾಜ ಕಲ್ಯಾಣ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಮಡಿಲಿಪುಟ್ಟ ಅಧಿಕಾರಿಗಳು ಮತ್ತು ಪತ್ರಕರ್ತ ಮಾಧ್ಯಮದವರು ಮತ್ತು ವಿದ್ಯಾರ್ಥಿಗಳು ಈ ಸಾಕಷ್ಟು ಜನ ಈ ಒಂದು ಕಾರ್ಯಕ್ರಮ ಪ್ರತಿನಿಧಿಗಳು. ತಮಗೆಲ್ಲರೂ ಗೊತ್ತಿರೋ ರೀತಿಯಲ್ಲಿ ಈ ನಮ್ಮ 75 ವರ್ಷ ಕಳೆದರೂ ಸಮೇತ ಇನ್ನು ಭಾರತ ದೇಶದಲ್ಲಿ ಜಾತಿ ಪದ್ಧತಿ ದಿನದಿನಕ್ಕೂ ಜಾಸ್ತಿ ಆಗೋದಕ್ಕೆ ಕಾರಣ ಏನು ಅಂತಂದರೆ, ಮುಖ್ಯವಾದ ಕಾರಣ ಅಂತಂದರೆ ರಾಜಕಾರಣ. ಈ ರಾಜಕಾರಣ ಒಬ್ಬನಿಗೆ ಒಂದು ಏನಾರು ಒಂದು ಸೀಟ್ ಕೊಡಬೇಕಂದ್ರೆ ಅವ್ನು ಜಾತಿ ಯಾರು ಅಂತಾರೆ, ಅಲ್ಲಿ ಅವ್ನಿಗೆ ಎಷ್ಟು ಜಾತಿ ಇದೆ, ಅವ್ನ ಜಾತಿ ಮತಗಳು ಎಷ್ಟಿದ್ದಾವೆ. ಈ ಪರಿಸ್ಥಿತಿ ಕಾರಣಕರ್ತರು ಅಂತಂದರೆ ನಿಜವಾಗ್ಲೂ ನಮ್ಮ ರಾಜಕಾರಣಿಗಳು ಅನ್ನೋದಕ್ಕೆ ಭಾಳ ನೋವಾಗ್ತಾಯಿದೆ. ಮಹಾತ್ಮ ಗಾಂಧಿಯವರು ಅವತ್ತೇ ಹೇಳಿದ್ರು, ಈ ಭಾರತ ದೇಶದಲ್ಲಿ ಎಂದು ಸಮಾನತೆ ಬರುತ್ತೆ, ಅಸ್ಪೃಶ್ಯತೆ ನಿವಾರಣೆ ಆಗುತ್ತೆ, ಅವತ್ತು ಮಾತ್ರ ಈ ಭಾರತ ದೇಶ ಸಮೃದ್ಧಿಯಾಗಿ ಭಾರತ ದೇಶ ಅಭಿವೃದ್ಧಿ ದೇಶ ಆಗುತ್ತೆ. ಅಲ್ಲಿವರೆಗೂ ಇದು ಅಭಿವೃದ್ಧಿ ಪಥದಲ್ಲಿ ಸಾಗ್ತಕ್ಕಂಥ ದೇಶ ಆಗುತ್ತೆ, ಅನ್ನೋ ಪೂರ್ಣ ಅಭಿವೃದ್ಧಿ ದೇಶ ಆಗೋದಿಲ್ಲ ಅನ್ನೋದನ್ನ ಅವತ್ತೇ ಮನದಟ್ಟು ಮಾಡಿಕೊಟ್ರು. ಅದೇ ಒಂದು ಇದ್ರ ಮೇಲೆ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಸಾಕಷ್ಟು ಜನಕ್ಕೆ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜನಾಂಗದವರಿಗೆ ಸಾಕಷ್ಟು ರೀತಿಯಲ್ಲಿ ಕಾನೂನು ರೀತಿಯ ರಕ್ಷಣೆ ಕೊಡ್ತಕ್ಕಂಥದಕ್ಕೆ ಅವರು ಒತ್ತು ಕೊಟ್ಬಿಟ್ಟು ತಾಲೂಕಿನ ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿಯಲ್ಲಿ ಶುಕ್ರವಾರ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ, ಪೊಲೀಸ್ ಇಲಾಖೆ ಹಾಗೂ ಮಡಿಲು ಗ್ರಾಮೀಣ ಮತ್ತು ನಗರ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಮೇಲಿನ ದೌರ್ಜನ್ಯಗಳನ್ನು ನಿರ್ಮೂಲನೆ ಮಾಡುವ ಕುರಿತು ವಿಚಾರ ಸಂಕಿರಣ ಮತ್ತು ಬೀದಿ ನಾಟಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. STSR ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ KM ತಿಪ್ಪೇಸ್ವಾಮಿ ಮಾತನಾಡಿ, SC/ST ಜನಾಂಗದವರು ಮಕ್ಕಳು ಉನ್ನತ ವ್ಯಾಸಂಗದ ಕೊರತೆಯಿದ್ದು ಓದುವುದಕ್ಕೆ ಸಾಕಷ್ಟು ಸರ್ಕಾರ ಯೋಜನೆಗಳನ್ನು ರೂಪಿಸಿದ್ರೂ ಸಹ ಅಕ್ಷರಸ್ಥರಾಗದೆ ಅನಕ್ಷರಸ್ಥರಾಗುತ್ತಿದ್ದಾರೆ. ಇವುಗಳು ಸಹ ಜಾತಿಯ ಸಂಘರ್ಷಕ್ಕೆ ಎಡೆಮಾಡಿಕೊಡುವಂತಾಗಿದೆ. ಜ್ಞಾನದ ಅರಿವಿಲ್ಲದೆ ಪ್ರಚೋದನಾತ್ಮಕ ಕಾರ್ಯಗಳಲ್ಲಿ ತೊಡಗುತ್ತಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಅಕ್ಷರಸ್ಥರಾಗಿ ಅಸ್ಪೃಶ್ಯತೆ ನಿರ್ಮೂಲನೆಗೆ ಸಹಕರಿಸಬೇಕಾಗಿದೆ ಎಂದು ತಿಳಿಸಿದ್ದಾರೆ. STSR ಕಾಲೇಜು ಉಪ ಪ್ರಾಂಶುಪಾಲರಾದ ರಮೇಶ್ ಮಾತನಾಡಿ, ದೇಶದಲ್ಲಿ ಅಸಮಾನತೆಯನ್ನ ನಿರ್ಮೂಲನೆ ಮಾಡಬೇಕಾದರೆ ಮೊದಲು ಅಕ್ಷರಸ್ಥರಾಗಬೇಕು. ಪ್ರತಿಯೊಬ್ಬರು ಜ್ಞಾನವಂತರಾಗಿ ಸರಿ ತಪ್ಪುಗಳನ್ನು ತಿಳಿದುಕೊಳ್ಳುವ ಆಲೋಚನೆ ಪ್ರತಿಯೊಬ್ಬರಲ್ಲಿ ಮೂಡಿದಾಗ ಮಾತ್ರ ಉತ್ತಮ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮೇಲ್ವಿಚಾರಕರಾದ ಬೋರಯ್ಯ, ಪ್ರಾಂಶುಪಾಲರಾದ ವಿಜಯ್ ಕುಮಾರ್, ಮಂಜುನಾಥ್, ರಮೇಶ್, ಮಡಿಲು ಸಂಸ್ಥೆ ಕುಮಾರಸ್ವಾಮಿ, ಪ್ರವೀಣ್, ಪ್ರದೀಪ್, ದ್ಯಾಮ್ ಕುಮಾರ್ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದರು. ಆಗುತ್ತೆ ಅಂತ ಹೇಳ್ತಾ ಈ ಒಂದು ನಮ್ಮ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜಿಸತಕ್ಕಂಥದ್ದು ಭಾಳ ಸಂತೋಷದಾಯಕ. ಇದೇ ರೀತಿಯಾಗಿ ಬೇರೆ ಬೇರೆ ಜಾಗದಲ್ಲಿ ಆಯೋಜನೆ ಮಾಡಿದಾಗ ಮಾತ್ರ ಈ ಅಸಮಾನತೆಯನ್ನು ತೊಲಗಿಸಿ ST/ST ಜನಕ್ಕೆ ನಿಜವಾಗ್ಲೂ ಸಮೇತ ಒಂದು ಉತ್ತಮವಾದ ಅವರಿಗೆ ಒಂದು ಸೌಲಭ್ಯ ಕಲಿಸ್ಕೊಡೋದಕ್ಕೆ ಈ ಸರ್ಕಾರ ಮಾಡಿರ್ತಕ್ಕಂಥ ಉದ್ದೇಶ ಸಫಲ ಆಗುತ್ತೆ ಅಂತ ಹೇಳ್ತಾ ನನಗೆ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟ